ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೀರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा कुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दोऽव्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 10ನೇ ಅಧ್ಯಾಯ ಇವತ್ತು 31ನೇ ಶ್ಲೋಕ. ಅಹೋ ಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಛಿದಪಾದಮೂಲಂ ಗತ್ವಾ ಯಾಚೇಯದಂತವತ್. ಧ್ರುವ ತನಗೆ ತಾನು ಹೇಳಿಕೊಳ್ತಾ ಇದ್ದಾನೆ, ಅಯ್ಯೋ ನಾನು ಎಂಥ ಮೂರ್ಖತನದ ಕೆಲಸವನ್ನ ಮಾಡಿಬಿಟ್ಟೆ ಅಂತಾನೆ. ಏನು ಅಂದ್ರೆ, ನೋಡ್ರಿ ನಾನು ಎಂಥ ದುರದೃಷ್ಟಶಾಲಿ. ನಾನು ಲಕ್ಷಣ ಇಲ್ಲ. ಕೇಳಿಸ್ತಿದೆಯಲ್ಲ? ಕೇಳಿಸೋದು ಗುರುಗಳೇ, ಕೇಳಿಸ್ತದೆ. ಕೇಳಿಸ್ತಾ ಇದೆ ಗುರುಗಳೇ. ನಾನು ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ. ಭಗವಂತನ ಪಾದಮೂಲ ಸಂಸಾರವನ್ನೇ ಕಳಿತಕ್ಕಂಥದ್ದು. ಈ ಇಡೀ ಸಂಸಾರವನ್ನ ದಾಟಿಸಿ ಮೋಕ್ಷವನ್ನ ಕರುಣಿಸ್ತಕ್ಕಂತಹ ಭಗವಂತನ ಪಾದ ಮೂಲವನ್ನ ನಾನು ಸೇರಿದರೂ ಕೂಡ ಹೋಗಿ ಹೋಗಿ ನಾನು ಈ ನಶ್ವರವಾದ ಒಂದು ಪದವಿಯನ್ನ ಬೇಡಿಬಿಟ್ಟೆ ಅಂತ. ಅವನು ಏನು ಒಂದು ಧ್ರುವಲೋಕದ ಪದವಿ ಇದೆ, ಆ ಧ್ರುವಲೋಕದ ಪದವಿ ಅದು ನಶ್ವರ. ಅಂತಹ ನಶ್ವರವಾದ ಒಂದು ಪದವಿಯನ್ನ ಮಾತ್ರ ನಾನು ಬೇಡಿಬಿಟ್ಟೆ. ಸಂಸಾರವನ್ನೇ ಕಳಿತಕ್ಕಂತಹ ಭಗವಂತನ ಪಾದಮೂಲವನ್ನ ನಾನು ಸೇರಿದರೂ ಕೂಡ ಹೋಗಿ ಹೋಗಿ ನಶ್ವರವಾದಂತಹ ಒಂದು ಪದವಿಯನ್ನ ಬೇಡಿಬಿಟ್ಟೆ. ಎಂತ ಮೂರ್ಖತನದ ಕೆಲಸ ಮಾಡಿಬಿಟ್ಟೆ ನಾನು ಅಂತಾನೆ. ಈ ಶ್ಲೋಕವನ್ನ ನೋಡಿದಾಗ ನಮಗೆ ಬಹಳಷ್ಟು ಸಂಶಯಗಳು ಬರ್ತದೆ. ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ವಿಷಯ ಇದೆ. ಧ್ರುವ ಈ ಶ್ಲೋಕದಲ್ಲಿ ಈ ರೀತಿ ಮಾತನ್ನ ಹೇಳ್ತಾ ಇದ್ದಾನೆ. ನಿಜ, ಭಗವಂತನ ಪಾದ ಮೂಲವನ್ನ ನಾನು ಸೇರಿದರೂ ಕೂಡ
ನಶ್ವರವಾದಂತಹ ಪದವಿಯನ್ನ ಬೇಡಿದೆ ಅಂತ ಇದ್ದಾನೆ. ಯದಂತವತೆ ನಶ್ವರವಾದಂಥದ್ದು ಪದವಿ ಅಂತ. ಧ್ರುವ ಪದವಿ ನಶ್ವರವಾದ ಪದವಿ. ಅಂತಹ ಪದವಿಯನ್ನ ನಾನು ಬೇಡಿಬಿಟ್ಟೆ ಅಂತ ಧ್ರುವ ಕೇಳ್ಕೊಳ್ತಾ ಇದ್ದಾನೆ. ಹಿಂದಿನ ಶ್ಲೋಕಗಳಲ್ಲಿ ಬಂದಂತಹ ಕೆಲವು ಪದಗಳನ್ನ ವಿಚಾರ ಮಾಡಿ ನೋಡಿದ್ರೆ ಆ ಒಂದು ವಿಷಯಕ್ಕೂ ಇಲ್ಲಿ ಧ್ರುವ ಹೇಳ್ತಕ್ಕಂತಹ ಮಾತಿಗೂ ಬಹಳಷ್ಟು ಸಂದೇಹ ಉಂಟು ಮಾಡತಕ್ಕಂತಹ ಪದಗಳಿದ್ದಾವೆ ಅಲ್ಲಿ. ಏನು ಅಂದ್ರೆ ಧ್ರುವಲೋಕ ಅದನ್ನ ಭಗವಂತ ಕೊಟ್ಟಿದ್ದಾನೆ ಇವಾಗ ಅವನಿಗೆ. ಈ ಧ್ರುವ ಪದವಿ ಆ ಲೋಕದ ಆಧಿಪತ್ಯ ಏನಿದೆ ಇದು ನಶ್ವರವಾದದ್ದು ಅಂತ ಇಲ್ಲಿ ಧ್ರುವ ಹೇಳ್ತಾ ಇದ್ದಾನೆ. ಧ್ರುವಲೋಕ ಪ್ರಾಪ್ತಿ ಅಶಾಶ್ವತ ಅಂತ ಹೇಳೋದು ಹಿಂದೆ ತಾನೇ ಭಗವಂತ ಹೇಳಿದ್ದಾನೆ. ಯತೋ ನಾವರ್ತತೆ ಯತಿಹಿ ಅಂತ ಒಂದು ಮಾತು ಬಂದಿದೆ. ಅಂದ್ರೆ ಯಾವ ಲೋಕಕ್ಕೆ ಹೋದರೆ ಯತಿಗಳು ಜ್ಞಾನಿಗಳು ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ವೋ ಅಂಥ ಲೋಕವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಧ್ರುವಲೋಕವನ್ನ ಕೊಟ್ಟಿದ್ದಾನೆ. ಅಂದ್ರೆ ಧ್ರುವಲೋಕ ಶಾಶ್ವತವಾದದ್ದು ಅನ್ನೋ ಮಾತು ಹಿಂದೆ ಯತೋ ನಾವರ್ತತೆ ಯತಿಹಿ ಅನ್ನೋ ಮಾತಿನಿಂದ ಗೊತ್ತಾಗ್ತಾ ಇದೆ. ಅದಕ್ಕೆ ವ್ಯತಿರಿಕ್ತವಾಗಿ ಈಗ ಅಶಾಶ್ವತವಾದಂತಹ ಲೋಕವನ್ನ ನಾನು ಬೇಡಿಬಿಟ್ಟೆ, ನಶ್ವರವಾದಂತಹ ಪದವಿಯನ್ನ ನಾನು ಬೇಡಿಬಿಟ್ಟೆ ಅಂತ ಧ್ರುವ ಹೇಳ್ತಾ ಇದ್ದಾನೆ. ಏನಿದು ಯದಂತವತ್ ಅಂತ ಹೇಳ್ತಾ ಇದ್ದಾನಲ್ವಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಅಶಾಶ್ವತ ಅಂತನ್ನೋ ಶಬ್ದಕ್ಕೆ ತಿರುಗಿ ಮತ್ತೆ ಸಂಸಾರಕ್ಕೆ ಬರಬೇಕಾಗ್ತದೆ ಅಂತ ಅರ್ಥ ಬರ್ತದೆ. ಆದ್ರೆ ಧ್ರುವಲೋಕಕ್ಕೆ ಹೋದವರು ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಅದನ್ನು ಭಗವಂತನೇ ಹಿಂದೆ ಹೇಳಿದ್ದಾನೆ. ಸಂಸಾರಕ್ಕೆ ಮತ್ತೆ ತಿರುಗಿ ಬರೋದಿಲ್ಲ ಈ ಲೋಕಕ್ಕೆ ಹೋದವರು ಅಂತ. ಆದರೆ ಮೋಕ್ಷ ಅಲ್ಲ. ಮೋಕ್ಷ ಅಲ್ಲ ಅಂತನ್ನೋ ಒಂದು ಕಾರಣದಿಂದ ಇದನ್ನ ಅಶಾಶ್ವತ ಅಂತ ಹೇಳಿದ್ದಾರೆ. ಮತ್ತೆ ದೈನಂದಿನವಾದ ಪ್ರಳಯ ಕಾಲ ಏನು ಬರ್ತದೆ ಆ ಪ್ರಳಯದಲ್ಲಿ ಧ್ರುವಲೋಕಕ್ಕೂ ಕೂಡ ನಾಶ ಇದೆ. ಬ್ರಹ್ಮದೇವರ ದೈನಂದಿನ ಪ್ರಳಯದಲ್ಲಿ ಧ್ರುವಲೋಕಕ್ಕೆ ನಾಶ ಇದೆ ಅಂತೆ. ಹಾಗಾಗಿ ಅದು ಅಶಾಶ್ವತನೇ. ಎಷ್ಟೇ ಶಾಶ್ವತವಾದ ಲೋಕ ಅಂತಂದ್ರೂ ಕೂಡ ಬ್ರಹ್ಮ ಪ್ರಳಯ ಕಾಲದಲ್ಲಿ ಈ ಧ್ರುವಲೋಕಕ್ಕೂ ನಾಶ ಇದೆ. ಈ ಅಭಿಪ್ರಾಯವನ್ನ ಇಟ್ಟುಕೊಂಡು ಧ್ರುವ ಯದಂತವತ್ ಅಂತ ಹೇಳಿದ್ದು, ನಶ್ವರವಾದಂಥದ್ದು ಅಂತ ಹೇಳಿದ್ದು ಇದು ಒಂದು. ಇನ್ನು ಇದಕ್ಕೆ ಇನ್ನೂ ಕೆಲವು ವಿಷಯಗಳನ್ನ ಹೇಳಬೇಕು. ಅದಕ್ಕೂ ಮುಂಚೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಇಲ್ಲಿ ಏನು ಅರ್ಥ ಮಾಡಿದ್ದಾರೆ ಅಂತ ನೋಡೋಣ. ಎಲ್ರಿಗೂ ಈ ಸಮಸ್ಯೆ ಬರೋದಂತೂ ನಿಜ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಏನೇನು ಸಮಾಧಾನ ಮಾಡಿದ್ದಾರೆ ಅಂತ ಮೊದಲು ನೋಡಿ ಆಮೇಲೆ ಮಧ್ವಾಚಾರ್ಯರು ಏನು ಸಮಾಧಾನ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಮೊದಲು ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ ಧ್ರುವಲೋಕ ಲಯಕಾಲದಲ್ಲಿ ಅಂತರ್ಧಾನವನ್ನ ಹೊಂದದೆ ಹೊರತು ನಾಶ ಆಗೋದಿಲ್ಲ. ಆ ಧ್ರುವಲೋಕದ ಬಾಹ್ಯವಾದ ಅಂಶ ಮಾತ್ರ ನಾಶವಾಗ್ತದೆ. ಆದ್ರಿಂದ ಅದು ಶಾಶ್ವತವಾದ ಲೋಕವೇ ಅಂತ. ಯತೋ ನಾವರ್ತತೆ ಯತಿಹಿ, ಅದು ಧ್ರುವಲೋಕ, ಅದು ಶಾಶ್ವತವಾದ ಲೋಕ, ಅದಕ್ಕೆ ನಾಶ ಇಲ್ಲ. ಪ್ರಳಯ ಕಾಲದಲ್ಲೂ ಕೂಡ ನಾಶ ಇಲ್ಲ, ಕೇವಲ ಅಂತರ್ಧಾನ ಮಾತ್ರ ಅಂತ ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದ್ರೆ ಅದಕ್ಕೇನು ಆಧಾರ ಇಲ್ಲ. ಹೊರಗಿನ ಅಂಶ ಮಾತ್ರ ನಾಶವಾಗ್ತದೆ, ಒಳಗಿನ ಅಂಶ ನಾಶವಾಗೋದಿಲ್ಲ, ಅಂತರ್ಧಾನ ಮಾತ್ರ ಅಂತ ಇಷ್ಟೆಲ್ಲ ಅವ್ರೇನ್ ಹೇಳಿದ್ದಾರಲ್ಲ, ಇದಕ್ಕೇನು ಆಧಾರ ಇಲ್ಲ, ಯಾವ ಪ್ರಮಾಣವೂ ಇಲ್ಲ. ಮತ್ತೆ ಹಿಂದೆ ಮಾತುಗಳು ಬಂದಿದೆ, ಸುದುರ್ಲಭಂ ಯತ್ ಪರಮಂ ಪದಂ ಹರೇಹೇ ಅಂತ.
ಭಗವಂತನ ಪರಮಪದ ಅಂತ ಹೇಳಿದ್ದಾರೆ. ಭಗವಂತನ ಪರಮಪದ ಅಂದ ಕೂಡಲೇ ಅದು ಶಾಶ್ವತ ಸ್ಥಾನ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಕೊಟ್ಟ ಉತ್ತಮ ಸ್ಥಾನ ಅಂತ ಮಾತ್ರ ಆ ಮಾತಿನಿಂದ ತಿಳಿದು ಬರ್ತದೆ ಹೊರತು ಅದು ಭಗವಂತನ ಪರಂಧಾಮ ವೈಕುಂಠದಂತೆ ಶಾಶ್ವತವಾದ ಲೋಕ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ನಾವು ಕೂಡ ವೈಕುಂಠದಲ್ಲಿ ಇರತಕ್ಕಂತಹ ಶ್ರೀಭಾಗ ಅದು ಅಪ್ರಾಕೃತ, ಅದು ಲಕ್ಷ್ಮೀ ಸ್ವರೂಪಭೂತವಾದದ್ದು ವೈಕುಂಠದ ಶ್ರೀಭಾಗ. ಆದ್ರಿಂದ ಪ್ರಳಯ ಕಾಲದಲ್ಲಿ ಅದಕ್ಕೆ ಅಂತರ್ಧಾನವನ್ನ ಒಪ್ಪಿದ್ದೇವೆ. ಆದರೆ ಧ್ರುವಲೋಕ ಆ ರೀತಿ ಅಪ್ರಾಕೃತವಾದದ್ದೇನಲ್ಲ. ಹಾಗಾಗಿ ಅದಕ್ಕೆ ಅಂತರ್ಧಾನವನ್ನ ಹೇಳಿದ್ದಾರಲ್ಲ, ಇದು ಯಾವುದೇ ಆಧಾರ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಹೇಳಿದ ವಿಷಯಕ್ಕೆ ಪ್ರಮಾಣ ಇಲ್ಲ. ಇನ್ನು ಶುಕದೇವ ವ್ಯಾಖ್ಯಾನದಲ್ಲಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಯತೋ ನಾವರ್ತತೆ ಯತಿಹಿ ಅಂತ ಹೇಳುವಂತೆ ಮುಕ್ತ ಗಮ್ಯ ಪ್ರದೇಶವಾದ್ದರಿಂದ ಅದು ಶಾಶ್ವತ ಅಂತ ಹೇಳಿದ್ದಾರೆ. ಹಿಂತಿರುಗಿ ಮತ್ತೆ ಬರೋದಿಲ್ಲ ಅಂತ ಹೇಳಿದ್ದಾರಾದ್ರಿಂದ, ಯಥೋ ನಾವರ್ತತೆ ಯತಿಹಿ ಅಂತ ಹೇಳಿರೋದ್ರಿಂದ ಅದು ಮುಕ್ತರಿಗೆ ಗಮ್ಯವಾದ ಪ್ರದೇಶ ಅಂತ ಗೊತ್ತಾಗ್ತದೆ. ಹಾಗಾಗಿ ಅದು ಶಾಶ್ವತ ಅಂತ ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದು ಸರಿಯಲ್ಲ. ಯಾಕೆಂದ್ರೆ ಧ್ರುವಲೋಕಕ್ಕೆ ಹೋದಂತಹ ಜ್ಞಾನಿ ಇನ್ನೂ ಕೂಡ ಮುಕ್ತನಾಗಿ ಇರೋದಿಲ್ಲ. ಹಿಂದೆ ನಾನು ಹೇಳಿದ್ದೇನೆ, ಮುಕ್ತಿಗೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಧ್ರುವಲೋಕ ಬರ್ತದೆ ಹೊರತು ಧ್ರುವಲೋಕಕ್ಕೆ ಹೋದವರೆಲ್ಲ ಮೋಕ್ಷಕ್ಕೆ ಹೋದವರಲ್ಲ. ಧ್ರುವಲೋಕಕ್ಕೆ ಹೋದವರಿಗೆ ಇನ್ನೂ ಮೋಕ್ಷ ಆಗಿರೋದಿಲ್ಲ, ಅದು ಮುಕ್ತ ಸ್ಥಾನ ಅಲ್ಲ. ಮೋಕ್ಷಕ್ಕೆ ಹೋಗುವಾಗ ದಾರಿಯಲ್ಲಿ ಧ್ರುವಲೋಕ ಬರ್ತದೆ. ಹಾಗಾಗಿ ಧ್ರುವಲೋಕಕ್ಕೆ ಹೋದವರು ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಅದು ಶಾಶ್ವತ ಅಂತನ್ನೋ ಕಾರಣದಿಂದ ಹೇಳಿಲ್ಲ. ಹಾಗಾಗಿ ಶುಕದೇವ ವ್ಯಾಖ್ಯಾನದಲ್ಲಿ ಯಥೋ ನಾವರ್ತತೋ ಯತಿಹಿ ಅನ್ನೋದನ್ನ ಮೇಲ್ನೋಟಕ್ಕೆ ಹಾಗೆ ಅರ್ಥ ಮಾಡಿದ್ದು ಶಾಶ್ವತ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಅದು ಸರಿಯಲ್ಲ. ಇನ್ನು ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಅವ್ರೇನ್ ಹೇಳಿದ್ದಾರೆ ಮತ್ತು ವಿಶ್ವನಾಥ ವ್ಯಾಖ್ಯಾನದಲ್ಲಿಯೂ ಕೂಡ ಇಬ್ರು ಏನ್ ಹೇಳ್ತಾರೆ ಅಂದ್ರೆ, ಧ್ರುವಲೋಕ ಅದು ಶಾಶ್ವತವಾದ ಲೋಕ ಅಂತಾನೆ ಹೇಳ್ತಾರೆ. ಧ್ರುವಲೋಕ ಅಂದ್ರೆ ಅದು ಶಾಶ್ವತವೇ. ಆದರೂ ಧ್ರುವ ಬೇಡಿದ್ದು ನಶ್ವರವಾದಂತಹ ರಾಜ್ಯದ ಸಿಂಹಾಸನವನ್ನ. ಈಗ ಧ್ರುವ ಪಶ್ಚಾತ್ತಾಪ ಪಡ್ತಾ ಇರೋದು ಈ ಅಭಿಪ್ರಾಯ ಅಂತ. ಧ್ರುವಲೋಕ ಶಾಶ್ವತವೇ, ಈಗ ನಶ್ವರವಾದ ರಾಜ್ಯ ಸಿಂಹಾಸನವನ್ನ ಬೇಡಿದ್ನಲ್ಲ, ಇದು ನಶ್ವರ. ಭಗವಂತನ ಅನುಗ್ರಹದಿಂದ ಶಾಶ್ವತವಾದ ಸ್ಥಾನವನ್ನೇ ಅವನು ಪಡ್ಕೊಂಡಿದ್ದಾನೆ, ಧ್ರುವಲೋಕವನ್ನ ಅವನು ಪಡ್ಕೊಂಡಿದ್ದಾನೆ, ಅದು ಶಾಶ್ವತವೇ. ಇಲ್ಲಿ ಅಂತವತ್ ಯಾಚೆ ಅಂತೇನು ಹೇಳಿದ್ದಾರಲ್ಲ, ನಾನು ನಷ್ಟವಾದಂತಹ ಸ್ಥಾನವನ್ನೇ ಬೇಡಿಬಿಟ್ಟೆ ಅಂತ, ಅದು ನಶ್ವರವಾದದ್ದು ರಾಜ್ಯ ಸಿಂಹಾಸನ. ಆ ರಾಜ್ಯ ಸಿಂಹಾಸನವನ್ನ ನಾನು ಬೇಡಿಬಿಟ್ಟೆ ಅನ್ನೋ ಅಭಿಪ್ರಾಯದಿಂದ ಇಲ್ಲಿ ಅಂತವತ್ತು ಯಾಚೆ ಅಂತ ಧ್ರುವ ಹೇಳಿದ್ದು ಅಂತ. ಇದು ಯಾರು ವಿಶ್ವನಾಥ ವ್ಯಾಖ್ಯಾನ ಮತ್ತು ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಈ ರೀತಿ ಅವರು ಅಭಿಪ್ರಾಯವನ್ನ ಪಡ್ತಾರೆ. ಆದರೆ ಇಲ್ಲೂ ಸಮಸ್ಯೆ ಇದೆ. ಯಾಕೆಂದ್ರೆ ಧ್ರುವಲೋಕ ಅದು ಶಾಶ್ವತ ಅಲ್ಲ. ಬ್ರಹ್ಮ ಪ್ರಳಯ ಕಾಲದಲ್ಲಿ ಧ್ರುವಲೋಕಕ್ಕೂ ನಾಶ ಇದೆ. ಹಾಗಾಗಿ ಅಂತವತ್ ಅಂತ ಹೇಳಿದ್ದು ಈ ಧ್ರುವಲೋಕವನ್ನೇ ಅವನು. ಇದು ಬ್ರಹ್ಮ ಪ್ರಳಯ ಕಾಲದಲ್ಲಿ ನಾಶ ಹೊಂದತಕ್ಕಂಥದ್ದೇ ಆದ್ರಿಂದ ಅದು ಶಾಶ್ವತವಲ್ಲ. ಹಾಗಾಗಿ ಅಶಾಶ್ವತವಾದದ್ದು ಈ ಧ್ರುವಲೋಕವೂ ಕೂಡ ಅಶಾಶ್ವತವಾದದ್ದು, ಅದನ್ನ ನಾನು ಬೇಡಿಬಿಟ್ಟೆ ಅಂತಾನೆ ಹೇಳ್ತಾ ಇರೋದು, ಅವನು ಪಶ್ಚಾತ್ತಾಪ ಪಡ್ತಾ ಇರೋದು. ಹಾಗಾದ್ರೆ ಪಶ್ಚಾತ್ತಾಪ ಯಾಕೆ ಪಡಬೇಕು?
ಇನ್ನೊಂದು ಪ್ರಶ್ನೆ ನಮಗೆ, ಧ್ರುವಲೋಕ ಅಶಾಶ್ವತ ಅಂದ ಮೇಲೆ ಅದರ ಆಧಿಪತ್ಯ ಧ್ರುವನಿಗೆ ಅಶಾಶ್ವತನೇ. ಈ ಅರ್ಥದಲ್ಲಿ ತಾನು ಬೇಡಿದ ಆ ಧ್ರುವಲೋಕ ಅಂತವತ್ತಾಯ್ತಲ್ವಾ, ಅದು ನಶ್ವರವಾದದ್ದೇ ಆಯ್ತು. ಆ ಕಾರಣದಿಂದ ಅವನು ಪಶ್ಚಾತ್ತಾಪವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಆದರೆ ವಸ್ತುತಃ ಹಿಂದೆ ಹೇಳಿದಂತೆ ಯಥೋ ನಾವರ್ತತೆ ಯತಿಹಿ ಅಂತ ಹೇಳಿದಂತೆ ಶಾಶ್ವತವಾದ ಮೋಕ್ಷದ ಫಲವೂ ಅವನಿಗೆ ಮುಂದೆ ಸಿಕ್ಕೇ ಸಿಗ್ತದೆ. ಯಾಕೆಂದ್ರೆ ಧ್ರುವಲೋಕಕ್ಕೆ ಹೋದವರು ಮತ್ತೆ ಹಿಂತಿರುಗಿ ಸಂಸಾರಕ್ಕಂತೂ ಬರೋದಿಲ್ಲ, ಹಾಗೆ ಮುಂದೆ ಮೋಕ್ಷಕ್ಕೆ ಹೋಗೋದು. ಹಾಗಾಗಿ ಮೋಕ್ಷನೂ ಅವನಿಗೆ ನಿಶ್ಚಿತ. ಹಾಗಿದ್ರೂ ಅಶಾಶ್ವತವಾದ ಧ್ರುವಲೋಕದ ಆಧಿಪತ್ಯವನ್ನ ಭಗವಂತ ಕೊಟ್ಟಿದ್ದು ಅದೂ ಕೂಡ ಅವನಿಗೆ ನಿಶ್ಚಿತವಾಗಿರೋದ್ರಿಂದ ಅಂತ ಹೇಳಬೇಕು. ಸರಿ, ಮುಂದೆ ಲೋಕ ಅವನಿಗೆ ಮೋಕ್ಷ ಸಿಗೋದು ನಿಶ್ಚಿತ. ಧ್ರುವಲೋಕ ಅಂತನ್ನೋದು ಕೂಡ ಏನು ಅಂಥ ಸಾಧಾರಣವಾದ ಲೋಕ ಏನಲ್ಲ. ಮೋಕ್ಷಕ್ಕೆ ಹೋಗುವ ಮಾರ್ಗದಲ್ಲಿ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ಮೋಕ್ಷ ಇದ್ದಂಗೆನೆ. ಅಲ್ಲಿಗೆ ಹೋದವ್ರು ಮತ್ತೆ ಮೋಕ್ಷಕ್ಕೆ ಹೋಗೋದು, ಮತ್ತೆ ಯಾರು ಹಿಂತಿರಿಗಂತೂ ಬರೋದಿಲ್ಲ. ಇಷ್ಟು ದೊಡ್ಡ ಸ್ಥಾನವನ್ನು ಕೂಡ ಅವನು ಇಷ್ಟು ಕಟುವಾಗಿ ಯಾಕೆ ನಿಂದನೆ ಮಾಡಿದ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅವನು ಇದರ ಬಗ್ಗೆ ಒಟ್ಟು ಒಂದು 6 ಶ್ಲೋಕಗಳಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಇಂತಹ ಅಶಾಶ್ವತವಾದದ್ದನ್ನು ನಾನು ಬೇಡಬಾರ್ದಾಗಿತ್ತು ಅಂತ ಬಹಳ ಪಶ್ಚಾತ್ತಾಪ ಪಡ್ತಾನೆ. 6 ಶ್ಲೋಕಗಳಿದೆ. ಅಷ್ಟು ಕಟುವಾಗಿ ನಿಂದನೆ ಮಾಡ್ತಾನೆ ಆ ಒಂದು ಧ್ರುವಲೋಕವನ್ನ. ಅಷ್ಟು ನಿಂದನೆ ಮಾಡುವಷ್ಟು ಅಯೋಗ್ಯ ಏನಲ್ಲ ಅದು. ಹಾಗ್ಯಾಕೆ ಮಾಡಿದ ಅನ್ನೋ ಪ್ರಶ್ನೆ ಹಾಗೆ ಉಳಿತದೆ. ಧ್ರುವಲೋಕದ ಆಧಿಪತ್ಯವನ್ನ, ಅದರ ಕಾಮನೆ ನಾನು ಮಾಡಿಬಿಟ್ಟೆ ಅನ್ನೋದನ್ನ 6 ಶ್ಲೋಕಗಳಲ್ಲಿ ಬಹಳ ಕಠೋರವಾಗಿ ಯಾಕೆ ನಿಂದನೆ ಮಾಡಿದ ಧ್ರುವ? ಅದು ಮತ್ತೆ ಅಯೋಗ್ಯ ಕಾಮನೆನೂ ಕೂಡ ಏನಲ್ಲ, ಅವನಿಗೆ ಯೋಗ್ಯವಾದದ್ದೇ ಅದು. ಧ್ರುವಲೋಕದ ಆಧಿಪತ್ಯ ಅವನ ಯೋಗ್ಯತೆಗೆ ತಕ್ಕಂಥದ್ದೇ, ಅದು ಅವನ ಕರ್ತವ್ಯ ಬೇರೆ, ಅದು ಹಿಂದೆ ಹೇಳಿದ್ದಾರೆ. ಅದು ಅಯೋಗ್ಯ ಕಾಮನೆಯೂ ಅಲ್ಲ ಅಂದ ಮೇಲೆ ಮತ್ತೆ ಮೋಕ್ಷವನ್ನ ಪಡಿಲಿಕ್ಕೆ ಪ್ರತಿಬಂಧಕವೂ ಅಲ್ಲ. ಮೋಕ್ಷಕ್ಕೆ ಪ್ರತಿಬಂಧಕವಾದರೆ ಅಂಥದ್ದನ್ನ ಬಯಸಬಾರದು ಅಂತ ಶಾಸ್ತ್ರ ಹೇಳ್ತದೆ. ಈ ಧ್ರುವಲೋಕ ಆಧಿಪತ್ಯ ಮೋಕ್ಷಕ್ಕೆ ಪ್ರತಿಬಂಧಕನೂ ಅಲ್ಲ. ಇಷ್ಟೆಲ್ಲ ಇರುವಾಗ ಅವನು ಹೊಗಳಬೇಕಾಗಿತ್ತು. ಧ್ರುವಲೋಕದ ಆಧಿಪತ್ಯವನ್ನು ಕೂಡ ಮೋಕ್ಷಕ್ಕೆ ಸಾಧಕವೂ ಆಗಿದೆ, ಆಮೇಲೆ ಅದು ಅಯೋಗ್ಯವಾದ ಕಾಮನೆಯೂ ಅಲ್ಲ. ಇಷ್ಟೆಲ್ಲ ಇರುವಾಗ ಅದನ್ನು ಅವನು ಹೊಗಳಬೇಕಾಗಿತ್ತೇ ಹೊರತು ಇಷ್ಟು ಕಠೋರವಾಗಿ ಅದನ್ನ ನಿಂದನೆ ಮಾಡಬಾರ್ದಾಗಿತ್ತು. ಯಾಕೆ ಈ 6 ಶ್ಲೋಕಗಳಿಂದ ಇದು ನಾನು ಬಯಸಬಾರ್ದಾಗಿತ್ತು, ಇಂಥದ್ದು ಮಾಡಬಾರ್ದಾಗಿತ್ತು ಅಂತ ಯಾಕೆ ಅವನು ಅದನ್ನ ನಿಂದನೆ ಮಾಡಿದ ಅಂತ ಒಂದು ಪ್ರಶ್ನೆ ಬರ್ತದೆ. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ. ರಾಧಾರಮಣ ದಾಸ ವ್ಯಾಖ್ಯಾನದಲ್ಲಿ ಮತ್ತು ವಿಶ್ವನಾಥ ವ್ಯಾಖ್ಯಾನಗಳ ಪ್ರಕಾರ ಅವನು ಪಶ್ಚಾತ್ತಾಪ ಪಟ್ಟದ್ದು ಯಾಕೆ ಅಂತ ಅನ್ನೋದಕ್ಕೆ ಅವರು ಕಾರಣವನ್ನ ಕೊಡ್ತಾ ಹೇಳ್ತಾರೆ, ಧ್ರುವನಿಗೆ ಹಿಂದೆ ರಾಜ್ಯದ ಕಾಮನೆ ಇತ್ತು. ಭಗವಂತನ ದರ್ಶನವನ್ನ ಮಾಡಿದ ಕಾಲದಲ್ಲಿ ಅದು ಮರೆತು ಹೋಯಿತು. ಅವನು ರಾಜ್ಯವನ್ನ ಬಯಸಿಯೇ ಬಂದದ್ದು ತಪಸ್ಸು ಮಾಡ್ಲಿಕ್ಕೆ. ಭಗವಂತನ ದರ್ಶನವನ್ನ ಮಾಡುವ ಕಾಲದಲ್ಲಿ ಅದು ಮರ್ತು ಹೋಯ್ತು. ಅದಕ್ಕೆ ಭಕ್ತಿಂ ಮುಹು ಪ್ರವಹತಾಂ ಅಂತ ಅಲ್ಲಿ ಧ್ರುವ ಕೇಳ್ಕೊಳ್ತಾನೆ, ನಿನ್ನಲ್ಲಿ ಶುದ್ಧವಾದ ಭಕ್ತಿಯನ್ನ ಕೊಡು ಅಂತ ಕೇಳ್ಕೊಳ್ತಾನೆ. ಅವನಿಗೆ ರಾಜ್ಯದ ಕಾಮನೆ ಅನ್ನೋದು ಮರ್ತು ಹೋಗಿತ್ತು. ಆ ಸಮಯದಲ್ಲಿ ಶುದ್ಧವಾದ ಭಕ್ತಿಯನ್ನೇ ಬೇಡಿದ. ಆದರೂ ಭಗವಂತ ಏನು ಮಾಡಿದ, ಧ್ರುವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ತಾನು ಹಿಂದೆ ಅಪೇಕ್ಷೆ ಪಟ್ಟ ರಾಜ್ಯದ ಆ ಕಾಮನೆಯನ್ನ ಅವನಿಗೆ ನೆನಪಿಸಿ ಕೊಟ್ಟುಬಿಟ್ಟ. ಅವನಿಗದು ಮರ್ತಿತ್ತು. ಭಗವಂತನ ದರ್ಶನ ಮಾಡಿದಾಗ ಅದು ಮರ್ತು ಹೋಗಿತ್ತು. ಆದ್ರೂ ಭಗವಂತ ತಾನಾಗೆ ನೆನಪು ಮಾಡಿಕೊಟ್ಟು ಅದರಂತೆ ವರನೂ ಕೊಟ್ಟ. ನಿನಗೆ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಹೇಳಿ
ಆ ವರವನ್ನು ಕೊಟ್ಟ. ಅದರ ಜೊತೆಗೆ ನಿನ್ನ ಸಹೋದರ ಉತ್ತಮ ಮತ್ತು ಮಲತಾಯಿ ಸುರುಚಿ ಅವರು ಸಾಯ್ತಾರೆ ಅನ್ನೋ ವಿಷಯವನ್ನು ಕೂಡ ಹೇಳಿ ಆ ಹಿಂದಿನ ದ್ವೇಷ ಮಾತ್ಸರ್ಯ ಅದನ್ನ ಮತ್ತೆ ನೆನಪು ಮಾಡಿಕೊಟ್ಟ ಭಗವಂತ. ಇದನ್ನ ಧ್ರುವ ಏನು ಕೇಳಿಲ್ಲ, ಅದನ್ನ ಮರ್ತೇ ಬಿಟ್ಟಿದ್ದ ಅವನು. ಅವನಿಗೆ ರಾಜ್ಯದ ಕಾಮನೆಯೇ ಮರ್ತು ಹೋಗಿತ್ತು ಭಗವಂತನ ದರ್ಶನವಾದಾಗ. ಶುದ್ಧವಾದ ಭಕ್ತಿಯನ್ನೇ ಕೇಳಿದ್ದ, ಆದ್ರೂ ಭಗವಂತ ಅವನಿಗೆ ಮತ್ತೆ ಅದನ್ನೆಲ್ಲ ನೆನಪು ಮಾಡಿಕೊಟ್ಟ. ನೆನಪು ಮಾಡಿಕೊಟ್ಟು ಆ ಸುರುಚಿಯ ಬಗ್ಗೆ, ತನ್ನ ತಮ್ಮನ ಬಗ್ಗೆ, ಅವರು ಸಾಯೋ ವಿಷಯವನ್ನೆಲ್ಲ ಹೇಳಿ ಅವ್ರದ್ದು ನಿನಗೆ ತೊಂದರೆ ಇರೋದಿಲ್ಲ ಅಂತ ದ್ವೇಷ ಮಾತ್ಸರ್ಯಗಳನ್ನೆಲ್ಲ ನೆನಪು ಮಾಡಿಕೊಟ್ಟ. ಮತ್ತು ನೀನು ರಾಜ್ಯವನ್ನ ಆಳ್ತಿದಿ ಅಂತ ಹೇಳಿ ರಾಜ್ಯದ ನೆನಪನ್ನ ಮಾಡಿಕೊಟ್ಟ. ಇಷ್ಟೆಲ್ಲ ಮಾಡಿ ಭಗವಂತ ನನಗೆ ಮತ್ತೆ ಅದನ್ನೆಲ್ಲ ನೆನಪಿಸಿದ ಅಂತ ಧ್ರುವನಿಗೆ ನಾಚಿಕೆ ಆಯ್ತು, ಪಶ್ಚಾತ್ತಾಪ ಆಯ್ತು. ಅದನ್ನ ಈಗ 6 ಶ್ಲೋಕಗಳಲ್ಲಿ ಆ ಧ್ರುವ ವ್ಯಕ್ತ ಮಾಡ್ಕೊಳ್ತಾ ಇದ್ದಾನೆ. ಅಯ್ಯೋ, ನಾನು ಇಷ್ಟೆಲ್ಲ ಆಯ್ತಲ್ಲ ನನಗೆ ಅಂತ ಪಶ್ಚಾತ್ತಾಪ ನಿರಾಶೆಯನ್ನು ಪಡ್ತಾ ಇದ್ದಾನೆ ಅಂತ ಹೀಗೆ ವಿಶ್ವನಾಥ ವ್ಯಾಖ್ಯಾನ ಮತ್ತು ರಾಧಾರಮಣ ದಾಸ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇನ್ನು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಭಗವಂತನ ದರ್ಶನ ಕಾಲದಲ್ಲಿಯೂ ಕೂಡ ಆ ಸುರುಚಿ ಹೇಳಿದ ಮಾತುಗಳು ನೆನಪಾಗಿದ್ದರಿಂದ ಆ ಧ್ರುವ ಒಂದು ಬಾರಿ ಭಕ್ತಿಯನ್ನೂ ಮೋಕ್ಷವನ್ನೂ ಬೇಡಿದ್ರೂ ಕೂಡ ಪುನಃ ಅದನ್ನ ತಿರಸ್ಕಾರ ಮಾಡಿ ರಾಜ್ಯವನ್ನೇ ಬೇಡಿದ. ಸರ್ವೋತ್ಕೃಷ್ಟವಾದ ಸ್ಥಾನವನ್ನ ಅಂದ್ರೆ ಧ್ರುವಲೋಕ ಪ್ರಾಪ್ತಿ ಅದನ್ನೇ ಬೇಡಿದ. ಅದನ್ನ ಕೊಟ್ಟು ಭಗವಂತ ಹೊರಟು ಹೋದ. ಹೋದ ಮೇಲೆ ಮತ್ತೆ ಶುದ್ಧವಾದ ಅಂತಃಕರಣದಿಂದ ಅವನಿಗೆ ವೈರಾಗ್ಯ ಬಂತು. ಈಗ ವೈರಾಗ್ಯದಿಂದ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅಂತ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಗವಂತನ ದರ್ಶನ ಆದರೂ ಕೂಡ ಅವನಿಗೆ ಅದೆಲ್ಲ ನೆನಪಾಗಿ ಅದನ್ನೆಲ್ಲ, ಮೊದಲು ಧ್ರುವ ಭಕ್ತಿಯನ್ನ ಬೇಡಿದ, ಮೋಕ್ಷವನ್ನು ಬೇಡಿದ ನಿಜ. ಆಮೇಲೆ ಮತ್ತೆ ಅದನ್ನು ತಿರಸ್ಕಾರ ಮಾಡಿ ರಾಜ್ಯ ಮತ್ತೆ ಉತ್ತಮವಾದ ಸ್ಥಾನ ಇದನ್ನೆಲ್ಲ ಬೇಡಿಬಿಟ್ಟ. ಇದನ್ನು ಭಗವಂತ ಕೊಟ್ಟ. ಅವನು ಬೇಡಿದ್ದನ್ನೆಲ್ಲ ಭಗವಂತ ಕೊಟ್ಟ ಮೇಲೆ ಭಗವಂತ ಆ ಕಡೆ ಹೋದ ಮೇಲೆ ಈಗ ಪಶ್ಚಾತ್ತಾಪ ಆಯ್ತು ಅವನಿಗೆ. ಮತ್ತೆ ಅವನಿಗೆ ಶುದ್ಧವಾದ ಅಂತಃಕರಣ ಬಂತು, ವೈರಾಗ್ಯ ಬಂತು. ಆದ್ರಿಂದ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಈ 6 ಶ್ಲೋಕಗಳಲ್ಲಿ ಅಂತ ಇದು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈ ಇಷ್ಟೆಲ್ಲಾ ವ್ಯಾಖ್ಯಾನಗಳನ್ನ ನಾವು ವಿಚಾರ ಮಾಡಿದಾಗ ಒಟ್ಟು ನಮಗೆ ತಿಳಿತಕ್ಕಂತಹ ವಿಷಯ, ಇವರೆಲ್ಲರ ಅಭಿಪ್ರಾಯದಲ್ಲಿ ಧ್ರುವ ತಪ್ಪು ಮಾಡಿ ಅದಕ್ಕೋಸ್ಕರ ತಾನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅಂತಾನೇ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ, ಎಲ್ಲರೂ ಹಾಗೆ ಅರ್ಥ ಮಾಡಿದ್ದಾರೆ. ಆದರೆ ದೇವತೆಗಳಿಗೆ ಪದವಿಯ ಅಧಿಕಾರದ ಕಾಮನೆ ಅದು ದೋಷ ಅಲ್ಲ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆಯಾಯ ದೇವತೆಗಳು ಅವರವರ ಪದವಿಯನ್ನ ಬಯಸೋದು ಅದು ದೋಷ ಅಲ್ಲ. ಇಂದ್ರ ಪದವಿಯನ್ನ ಬಯಸೋದಾಗ್ಲಿ, ಧ್ರುವ ಪದವಿಯನ್ನ ಬಯಸೋದಾಗ್ಲಿ, ಅವರವರ ಪದವಿಗಳನ್ನ ಆ ದೇವತೆಗಳು ಬಯಸೋದು ಅದು ದೋಷ ಅಲ್ಲ ಅನ್ನೋ ಮೂಲ ತತ್ವವನ್ನೇ ಮರೆತು ಇವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಧ್ರುವನ ಪಶ್ಚಾತ್ತಾಪ ಪಡೋ ಮಾತುಗಳಿಗೆ ಕಾರಣವನ್ನು ಹುಡುಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲ. ಯಾಕೆ ಪಶ್ಚಾತ್ತಾಪ ಪಟ್ಟ ಅಂತನ್ಲಿಕ್ಕೆ ಕಾರಣವನ್ನ ಬಹಳ ಪ್ರಯತ್ನ ಪಟ್ಟು ಹುಡುಕ್ತಾ ಇದ್ದಾರೆ ಎಲ್ಲ ವ್ಯಾಖ್ಯಾನಕಾರರು. ಅವರು ಹುಡುಕೋ ಭರದಲ್ಲಿ ಇದನ್ನೇ ಮರ್ತು ಬಿಟ್ಟಿದ್ದಾರೆ. ದೇವತೆಗಳಿಗೆ ಅವರವರ ಪದವಿಯನ್ನ, ಅದರ ಅಧಿಕಾರವನ್ನ ಬಯಸೋದು ಅವರಿಗೆ ಅದು ದೋಷ ಅಲ್ಲ ಅನ್ನೋ ಮೂಲ ತತ್ವವನ್ನೇ ಮರ್ತು ಬಿಟ್ಟಿದ್ದಾರೆ ಎಲ್ಲ ವ್ಯಾಖ್ಯಾನಕಾರರು. ಮತ್ತೆ ಭಗವಂತನ ದರ್ಶನವಾದ ಮೇಲೆ ಅಂತಃಕರಣ ಶುದ್ಧಿಯಾಗಿ ವೈರಾಗ್ಯ, ಜ್ಞಾನ ಮೊದಲಾದವುಗಳೆಲ್ಲ ಉಂಟಾಗ್ತದೆ. ಅವನಿಗೆ ಹಾಗಾಯ್ತು. ಮೊದಲಿಗೆ ಅಂತಃಕರಣದಲ್ಲಿ ಅವನಿಗೆ ವಿಷಯದ ಪದಾರ್ಥದ ಆಸೆ ಇತ್ತು ಅಂತೆಲ್ಲ ಅರ್ಥ ಮಾಡಿದ್ದಾರೆ. ಮೊದಲಿಗೆ ಅವನಿಗೆ ರಾಜ್ಯದ ಆಸೆ ಇತ್ತು,
ವಿಷಯ ಪದಾರ್ಥಗಳಲ್ಲಿ ಆಸೆ ಇತ್ತು, ಭಗವಂತನ ದರ್ಶನವಾದಾಗ ಅವನಿಗೆ ಶುದ್ಧವಾದ ಅಂತಃಕರಣದಿಂದ ವೈರಾಗ್ಯ ಉಂಟಾಯ್ತು. ಭಕ್ತಿ ಮೋಹ ಪ್ರವಹತಾಂ ಅಂತ ಅದನ್ನ ಕೇಳಿದ ಅಂತ ಹಿಂಗೆಲ್ಲ ಅರ್ಥ ಮಾಡಿದ್ದಾರಲ್ಲ, ಇದೂ ಕೂಡ ಸರಿಯಲ್ಲ. ಯಾಕೆ ಅಂದ್ರೆ ಶುದ್ಧವಾದ ಅಂತಃಕರಣದಿಂದ ವೈರಾಗ್ಯದಿಂದ ಭಗವಂತನ ಉಪಾಸನೆಯನ್ನ ಮಾಡಿದಾಗಲೇ ಭಗವಂತನ ದರ್ಶನ ಆಗೋದು. ವಿಷಯ ಪದಾರ್ಥಗಳ ಕಾಮನೆಯನ್ನ ಇಟ್ಟುಕೊಂಡು ಮಾಡಿದವರಿಗೆ ಭಗವಂತನ ದರ್ಶನ ಆಗೋದಿಲ್ಲ. ಅವನು ಶುದ್ಧ ಅಂತಃಕರಣದಿಂದಲೇ ವೈರಾಗ್ಯದಿಂದಲೇ ತಪಸ್ಸು ಮಾಡಿದ್ದು. ಹಾಗಾಗಿ ಅವರು ಹೇಳಿದ ಆ ಮಾತು ಕೂಡ ಸರಿಯಾಗೋದಿಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಸರಿಯಾದ ಅಭಿಪ್ರಾಯ ಮಧ್ವಾಚಾರ್ಯರು ತೋರಿಸುವ ಭವಿಷ್ಯತ್ ಪುರಾಣದ ಮಾತು. ಮಧ್ವಾಚಾರ್ಯರು ಪ್ರಮಾಣವನ್ನ ಕೊಟ್ಟು ಎಲ್ಲದಕ್ಕೂ ಪರಿಹಾರವನ್ನ ಕೊಟ್ಟಿದ್ದಾರೆ. ಭವಿಷ್ಯತ್ ಪುರಾಣದ ವಾಕ್ಯವನ್ನ ಮಧ್ವಾಚಾರ್ಯ ಉದಾಹರಿಸಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಏನದು ಭವಿಷ್ಯತ್ ಪುರಾಣದ ಮಾತು ಅಂದ್ರೆ, ಆಧಿಪತ್ಯಂ ಅನಿತ್ಯಂ ತು ಧ್ರುವಲೋಕಸ್ಯ ಯದ್ಧ್ರುವೇ ನತು ತತ್ಸ್ಥಾನಗಂತॄಣಾಂ ಯತೀನಾಂ ಗತಿರುತ್ತಮಾ ತಸ್ಯಾಪಿ ಮುಕ್ತಿರ್ನಿಯತಾ ನಿಯತಂ ಚಾಪಿ ತತ್ಪದಂ ತಥಾಪಿ ಕಾಮನಾ ನಿಂದಾ ಧ್ರುವೇಣ ಸುಕೃತಾ ಬತ ಇತಿ ಭವಿಷ್ಯತ್ ಪರ್ವಣಿ. ಭವಿಷ್ಯತ್ ಪರ್ವದ ಮಾತು. ಈ ಶ್ಲೋಕವನ್ನ ಉದಾಹರಿಸಿ ನಮಗೆ ಇದರ ಅಭಿಪ್ರಾಯ ಏನು ಅಂತ ಗೊತ್ತು ಮಾಡಿಬಿಟ್ರು ಆಚಾರ್ಯ. ಏನಿದು, ಏನ್ ಹೇಳ್ತಾ ಇದೆ ಈ ಶ್ಲೋಕದಲ್ಲಿ ಅಂದ್ರೆ, ಧ್ರುವ ತನಗೆ ಸಿಕ್ಕಿದ ಧ್ರುವಲೋಕ ಏನಿದೆ ಅದು ಅಂತವತ್ ಅನಿತ್ಯ ಅಂತ ಹೇಳಿದ್ದಾನಲ್ಲ, ಅದು ಅದರ ಆಧಿಪತ್ಯ ಅನಿತ್ಯ ಅನ್ನೋ ಅಭಿಪ್ರಾಯದಿಂದ. ಧ್ರುವದ ಆಧಿಪತ್ಯ ಅದು ಅನಿತ್ಯವೇ. ಬ್ರಹ್ಮಪ್ರಳಯ ಕಾಲದಲ್ಲಿ ಅದಕ್ಕೂ ಕೂಡ ನಾಶ ಇದೆ, ಅದು ಅನಿತ್ಯವೇ ಅನ್ನೋ ಅಭಿಪ್ರಾಯದಿಂದ ಅವನು ಇದು ಅನಿತ್ಯ ಅಂತವತ್ ಅಂತ ಹೇಳಿದ್ದು. ಅಲ್ಲಿಗೆ ಹೋಗುವ ಯತಿಗಳೇನಿದ್ದಾರೆ ಅವರಿಗೆ, ಜ್ಞಾನಿಗಳಿಗೆ ಆ ಲೋಕದ ಆಧಿಪತ್ಯ ಇಲ್ಲ. ತಿರುಗಿ ಸಂಸಾರಕ್ಕೆ ಬರುವ ಪ್ರಸಂಗವೂ ಅವರಿಗೆ ಯಾರಿಗೂ ಇಲ್ಲ. ಅವರಿಗೆ ಉತ್ತಮವಾದ ಗತಿಯೇ ಸಿಗ್ತದೆ. ಅವರು ಮತ್ತೆ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಅವರು ಹಿಂದೆ ಸಂಸಾರಕ್ಕೆ ಹಿಂತಿರುಗಿ ಬರೋದಿಲ್ಲ. ಅವರಿಗೆ ಆ ಲೋಕದ ಆಧಿಪತ್ಯವೂ ಏನಿಲ್ಲ. ಈ ಅಭಿಪ್ರಾಯದಿಂದ ಯತೋ ನಾವರ್ತತೆ ಯತಿಹಿ ಅಂತ ಭಗವಂತ ಹೇಳಿದ್ದು. ಹಾಗಾಗಿ ಎರಡೂ ವಾಕ್ಯಗಳಿಗೆ ವಿರೋಧ ಇಲ್ಲ. ಯತೋ ನಾವರ್ತತೆ ಯತಿಹಿ ಅಂತ ಭಗವಂತ ಹೇಳಿದ ಅಭಿಪ್ರಾಯ, ಧ್ರುವಲೋಕಕ್ಕೆ ಹೋದವರು ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ಲ, ಅಲ್ಲಿಂದ ಮುಂದೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋ ಅಭಿಪ್ರಾಯ. ಧ್ರುವ ಇದು ಅಶಾಶ್ವತವಾದದ್ದು ಅಂತ ಹೇಳಿದ್ದು, ಬ್ರಹ್ಮಪ್ರಳಯ ಕಾಲದಲ್ಲಿ ಇದಕ್ಕೆ ನಾಶ ಇದೆ, ಮೋಕ್ಷದಂತೆ ಇದು ಶಾಶ್ವತವಾದದ್ದಲ್ಲ. ಆ ಅಭಿಪ್ರಾಯದಿಂದ ಧ್ರುವ ಅಂತವತ್ ಅಂತ ಹೇಳಿದ್ದು. ಹಾಗಾಗಿ ಆ ಎರಡು ವಾಕ್ಯಗಳಿಗೆ ಏನೂ ವಿರೋಧ ಇಲ್ಲ. ಇದನ್ನ ಭವಿಷ್ಯತ್ ಪುರಾಣ ವಾಕ್ಯ ಹೇಳ್ತಾ ಇದೆ. ಇನ್ನು ಧ್ರುವನಿಗೂ ಕೂಡ ಮುಂದೆ ಮೋಕ್ಷ ಆಗೋದು ನಿಶ್ಚಿತ. ಧ್ರುವಲೋಕದ ಆಧಿಪತ್ಯ ಅದೂ ಅವನಿಗೆ ಸಿಗತ್ತೆ, ಅದರ ನಂತರದಲ್ಲಿ ಅವನಿಗೆ ಮೋಕ್ಷವೂ ಸಿಗತ್ತೆ. ಆದರೂ ಧ್ರುವ ಪಶ್ಚಾತ್ತಾಪ ಯಾಕೆ ಪಡ್ತಾ ಇದ್ದಾನೆ ಅನ್ನೋ ಒಂದು ಮಾತಿಗೆ ಉತ್ತರವನ್ನ ಭವಿಷ್ಯತ್ ಪುರಾಣವೇ ಹೇಳ್ತಾ ಇದೆ. ತಥಾಪಿ ಕಾಮನಾನಿಂದ ಧ್ರುವೇಣ ಸುಕೃತಾ ಬತ ಅಂತ. ಏನು ಅಂದ್ರೆ, ಮೋಕ್ಷವನ್ನ ಅಪೇಕ್ಷೆ ಬಯಸ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ, ಮುಮುಕ್ಷುಗಳು ಅಂತ, ಅಂಥವರು ವಿಷಯ ಕಾಮನೆಯನ್ನ ಸರ್ವಥಾ ಮಾಡಬಾರದು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಬೇಕಾಗಿದೆ. ಧ್ರುವ ಒಬ್ಬ ದೊಡ್ಡ ದೇವತೆ. ನಮ್ಮಂತಹ ಜನರಿಗೆ, ಮೋಕ್ಷ ಕಾಮನೆಯನ್ನ ಬಯಸ್ತಕ್ಕಂತಹ ಮುಮುಕ್ಷುಗಳಿಗೆ ಅವನು ಸಂದೇಶವನ್ನ ಕೊಡ್ತಾ ಇದ್ದಾನೆ. ಯಾರು ಮೋಕ್ಷ ಕಾಮನೆಯನ್ನ ಮಾಡ್ತಕ್ಕಂಥವ್ರಿದ್ದೀರಿ, ಅಂಥವರು ವಿಷಯ ಕಾಮನೆಯನ್ನ ಸರ್ವಥಾ ಮಾಡಬೇಡ್ರಿ, ವಿಷಯ ಪದಾರ್ಥಗಳ ಅಪೇಕ್ಷೆಯನ್ನ ಸರ್ವಥಾ ಮಾಡಬಾರದು ಅಂತ ನಮ್ಮ ಮೇಲಿನ ಕೃಪೆಯಿಂದ ನಮಗೆಲ್ಲ ಬೋಧನೆ ಮಾಡ್ಲಿಕ್ಕೋಸ್ಕರ ತಾನು ಬಯಸಿದ ಆ ಕಾಮನೆಯನ್ನ ತಾನು ಕಟುವಾಗಿ ನಿಂದನೆ ಮಾಡ್ತಾ ಇದ್ದಾನೆ.
ನಮ್ಮ ಪರವಾಗಿ ಇದು. ತಾನು ಬಯಸಿದ್ದು ತಪ್ಪು ಅಂತ ಅರ್ಥ ಅಲ್ಲ. ದೇವತೆಗಳಿಗೆ ಅವರವರ ಪದವಿಯನ್ನ ಅವರವರು ಬಯಸೋದು ತಪ್ಪಲ್ಲ, ಅದು ದೋಷ ಅಲ್ಲ, ಅವರಿಗೆ ಅದು ಗುಣವೇ. ನೀವು ಹಾಗೆ ಮಾಡಬೇಡ್ರಿ, ನನ್ನ ಹಾಗೆ ನೀವು ಮಾಡ್ಲಿಕ್ಕೆ ಹೋದ್ರೆ ಅದು ದೋಷ ಆಗತ್ತೆ ಅನ್ನೋದನ್ನ ನಮಗೆ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ಮೋಕ್ಷವನ್ನ ಅಪೇಕ್ಷೆ ಪಡ್ತಕ್ಕಂಥವ್ರು ಯಾರಿದ್ದೀರಿ, ಅವರು ಕಾಮನಾನಿಂದ, ಅವರು ಕಾಮನೆಯನ್ನ ಮಾಡಬೇಡ್ರಿ, ವಿಷಯ ಪದಾರ್ಥಗಳ ಕಾಮನೆಯನ್ನ ಮಾಡಬೇಡ್ರಿ ಅನ್ನೋದನ್ನ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ತಾನು ಆ ಒಂದು ಕಾಮನೆಯನ್ನ ಕಟುವಾಗಿ ನಿಂದನೆ ಮಾಡಿದ್ದಾನೆ 6 ಶ್ಲೋಕಗಳಲ್ಲಿ ಅಂತ ಹೀಗೆ ಭವಿಷ್ಯತ್ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಭಗವಂತನ ಅಪೇಕ್ಷೆಯಂತೆ ಲೋಕಗಳನ್ನ ಆಳತಕ್ಕಂತಹ ದೇವತೆಗಳಲ್ಲಿ ತಾನೂ ಒಬ್ಬ ಅನ್ನೋ ಜ್ಞಾನ ಅವನಿಗಿದೆ. ಧ್ರುವನಿಗೆ ಅನೇಕ ಲೋಕಗಳ ಆಧಿಪತ್ಯವನ್ನ ಅವರವರ ಯೋಗ್ಯತಾನುಸಾರ ಆಳುವಂತೆ ನನಗೆ ನನ್ನ ಯೋಗ್ಯತಾನುಸಾರವಾಗಿ ಭಗವಂತ ಧ್ರುವ ಲೋಕದ ಆಧಿಪತ್ಯವನ್ನ ಕೊಟ್ಟಿದ್ದಾನೆ. ಇದು ನನ್ನ ಜವಾಬ್ದಾರಿ, ಅದನ್ನ ನಾನು ಖಂಡಿತವಾಗಿಯೂ ಪರಿಪಾಲನೆ ಮಾಡಲೇಬೇಕು ಅನ್ನೋ ಒಂದು ಜ್ಞಾನ ಅವನಿಗಿದ್ದೇ ಇದೆ. ಹಾಗಾಗಿ ಆ ಧ್ರುವಲೋಕದ ಆಧಿಪತ್ಯವನ್ನ ಬಯಸಿ ಭಗವಂತನಲ್ಲಿ ಬೇಡಿ ಅದನ್ನ ಪಡ್ಕೊಂಡ. ಅದು ಅವನ ಕರ್ತವ್ಯ, ಅದು ಆ ಭಗವಂತನ ಸೇವಾ ರೂಪದಲ್ಲೇ ಮಾಡ್ತಾನೆ. ಅದು ಮೋಕ್ಷಕ್ಕೆ ಪ್ರತಿಬಂಧಕ ಏನಲ್ಲ ಅವನಿಗೆ, ಅದನ್ನ ಮಾಡಿದ ಮೇಲೆನೆ ಅವನಿಗೆ ಮೋಕ್ಷ. ಬೇರೆಯವರು ಇದನ್ನ ತಪ್ಪಾಗಿ ತಿಳ್ಕೊಂಡು ಧ್ರುವನಂತೆ ನಾವು ಲೋಕದ ಆಧಿಪತ್ಯವನ್ನ ಬಯಸೋಣ ಅಂತ ಯಾರೂ ತಿಳ್ಕೊಳ್ಬಾರದು ಅನ್ನೋ ಒಂದು ಕಾರುಣ್ಯದಿಂದ ತನ್ನ ಕಾಮನೆಯನ್ನ, ಅದು ತನಗೆ ನಿಷಿದ್ಧವಲ್ಲದೆ ಇದ್ರೂ ಕೂಡ ಕಟುವಾಗಿ ನಿಂದನೆ ಮಾಡಿದ್ದಾನೆ ಅಂತ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅವನು ನಿಂದನೆ ಮಾಡಿದ್ದು ಅದು ಒಂದು ರೀತಿ ವ್ಯಾಜ ಸ್ತುತಿ ಅಂತ ಕರೀತಾರೆ. ವ್ಯಾಜ ಸ್ತುತಿ ಅಂದ್ರೆ ಯಾವ್ದಾವುದೋ ಒಂದು ನೆಪ ಇರ್ತದೆ ಅದರ ಹಿಂದೆ, ಆ ನೆಪವನ್ನ ಇಟ್ಟುಕೊಂಡು ಹೇಳಿದ್ ಹೊರತು ಯಥಾರ್ಥ ಅಲ್ಲ. ಅದರ ಹಿಂದೆ ಇರುವ ಅಭಿಪ್ರಾಯ ಬೇರೆ. ನನ್ನ ಹಾಗೆ ನೀವು ಕೂಡ ಬಯಸ್ಬೇಡ್ರಿ, ಅಯೋಗ್ಯವಾದದ್ದನ್ನ ಬಯಸಬಾರದು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ತಾನು ಬಯಸಿದ ಆ ಒಂದು ಅಶಾಶ್ವತವಾದ ಲೋಕದ ಆಧಿಪತ್ಯವನ್ನ ನಿಂದನೆ ಮಾಡಿದ ಹೊರತು ಅವನಿಗೆ ಅದು ಅಯೋಗ್ಯ ಅನ್ನೋ ಅರ್ಥ ಮಾಡ್ಕೊಳ್ಬೇಡ್ರಿ. ಅಹೋ ಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಛೇದ ಪಾದ ಮೂಲಂ ಗತ್ವಾ ಯಾಚೇಯದಂತವತ್ ಅಂತ ಈ ಶ್ಲೋಕದ ಅಭಿಪ್ರಾಯ ಇಷ್ಟು. ಅಲ್ಲಿಗೆ ಸಮಯ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಹಾ, ಈ ಧ್ರುವನಿಗೆ ಪರಮಾತ್ಮ ಆಜ್ಞೆ ಮಾಡಿ ತನ್ನ ಯೋಗ್ಯತಾನುಸಾರ ಬೇರೆ ಬೇರೆ ಲೋಕಗಳನ್ನ ಅವನು ಪಾಲನೆ ಮಾಡಬೇಕು ಅಂಬ ತರ ಬೇರೆ ಜೀವರಾಶಿಗಳು ಕೂಡ ಆತರ ಆಜ್ಞೆ ಮಾಡಿರ್ತಾನಲ್ಲ ದೇವರು ಪರಮಾತ್ಮ. ಆವಾಗ ನಾವ್ ಹೇಗ ಅದನ್ನ ಅಪೇಕ್ಷೆ ಮಾಡಬಾರದು ಅಂತ ಹೇಳೋಕಾಗತ್ತೆ? ನಮಗ್ ಗೊತ್ತಿಲ್ಲಲ್ಲ, ನಮ್ಮ ಯೋಗ್ಯತೆ ಏನಿದೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಆದ್ರಿಂದ ನಮಗ್ ಗೊತ್ತಿದ್ರೆ, ಒಂದ್ ವೇಳೆ ನನ್ನ ಯೋಗ್ಯತೆ ಇದು, ನಾನು ಇದನ್ನ ಮಾಡಬೇಕು ಅಂತ ನನಗೆ ಗೊತ್ತಿದ್ರೆ ಅದನ್ನ ಅಪೇಕ್ಷೆ ಪಡೋದು ತಪ್ಪಲ್ಲ. ಅಲ್ಲಿ ನನಗೆ ಗೊತ್ತಿರೋದಿಲ್ಲ, ಆದ್ರೆ ನನಗೆ ಈ ಭೂಲೋಕದಲ್ಲಿ ನೋಡಿದಾಗ ಇಲ್ಲ ಇತರ ಲೋಕಲ್ಲಿ ನೋಡಿದಾಗ ಇದೆಲ್ಲ ಇದೆ, ನಾನು ಪಡಿಬಹುದಿಲ್ಲ ಅಂತ ಆಸೆ ಬರ್ಬೋದಿಲ್ಲ ನಮಗೆ. ಅದೇ ಪಡಿಬಾರ್ದು ಅಂತ ಹೇಳ್ತಿರೋದು. ಅದರ ಯೋಗ್ಯತೆ ನಮಗಿದೆಯೋ ಇಲ್ಲೋ ಅಂತ ಗೊತ್ತು ಇಲ್ಲದೆ ಇರುವಾಗ ಅದರ ಅಪೇಕ್ಷೆ ಪಡೋದು ತಪ್ಪು. ನಾನ್ ನಿಜವಾಗ್ಲೂ ಅದಕ್ಕೆ ಯೋಗ್ಯ ಅನ್ನೋ ಜ್ಞಾನ ಇದ್ರೆ ಅಪೇಕ್ಷೆ ಪಡಬಹುದು. ದೇವತೆಗಳಿಗೆ ಅದು ಜ್ಞಾನ ಇದೆ. ದೇವತೆಗಳಿಗೆ ಅವರವರ ಯೋಗ್ಯತೆಯ ಜ್ಞಾನ ಅವರಿಗೆ ಇದೆ. ನಾನು ಧ್ರುವಲೋಕದ ಆಧಿಪತ್ಯವನ್ನ ಪಡಿಬೇಕು, ಧ್ರುವಲೋಕವನ್ನ ನಾನು ಆಳಬೇಕು, ಅದು ನನ್ನ ಕರ್ತವ್ಯ ಅನ್ನೋ ಜ್ಞಾನ ಅವನಿಗಿತ್ತು. ಆದ್ರಿಂದ ಅದನ್ನ ಅವನು ಬಯಸಿದ್ದು ತಪ್ಪಲ್ಲ. ನಮಗೆ ಗೊತ್ತಿಲ್ಲ, ನಮ್ಮ ಯೋಗ್ಯತೆ ಏನು ಅಂತ ನಮಗ್ ಗೊತ್ತಿಲ್ಲ. ಹಾಗಾಗಿ ನಾವು ಅಯೋಗ್ಯವಾದದ್ದನ್ನ ಬಯಸಬಾರದು. ಈಗ ಎಷ್ಟು ಗೊತ್ತಿದೆಯೋ ಗೊತ್ತಿದ್ದಷ್ಟು ಬಯಸಿದ್ರೆ ತಪ್ಪಲ್ಲ. ಉದಾಹರಣೆಗೆ ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ ಅಂದ ಮೇಲೆ ನಾವು ಬ್ರಾಹ್ಮಣರು ಮಾಡುವ ಕೆಲಸ ಏನಿದೆ ಅದನ್ನ ನಾವು ಮಾಡಬೇಕು, ಅದು ನನ್ನ ಕರ್ತವ್ಯ, ಅದಕ್ಕೆ ನನಗೆ ಯೋಗ್ಯತೆ ಇದೆ ಅಂದ ಮೇಲೆ ಅದನ್ನ ನಾನು ಬಯಸಬಹುದು. ನಾನು ಕೂಡ ಉಪನಯನ ಮಾಡ್ಕೊಳ್ಬೇಕು ಅಂತ ಮಗು ಬಯಸಿದ್ರೆ ತಪ್ಪಲ್ಲ. ನಾನು ಅಪ್ಪನಂತೆ ಸಂಧ್ಯಾ ವಂದನೆ ಮಾಡಬೇಕು, ನಾನು ನಮ್ಮ ಅಪ್ಪನಂತೆ ದೇವರ ಪೂಜೆ ಮಾಡಬೇಕು ಅಂತ ಒಂದು ಮಗು ಬಯಸ್ತದೆ.
ಅದಕ್ಕೆ ಹೌದು ಅದಕ್ಕೆ ಯೋಗ್ಯತೆ ಇದೆ, ಅದನ್ನು ಬಯಸ್ತಾ ಇದೆ ಅಂದ್ಮೇಲೆ ಅದು ಅವನಿಗೆ ಉಪನಯನ ಮಾಡಬೇಕು. ಮಾಡಿ ಅವನಿಗೆ ಮಂತ್ರೋಪದೇಶ ಮಾಡಿ ಅವನಿಗೂ ಕೂಡ ತಂದೆಯಂತೆ ಸಂಧ್ಯಾ ವಂದನೆ, ದೇವರ ಪೂಜೆ ಮೊದಲಾದವುಗಳನ್ನೆಲ್ಲ ಹೇಳಿಕೊಡ್ಬೇಕು. ಅದನ್ನ ಆ ಮಗು ಅಪೇಕ್ಷೆ ಪಡ್ತಲ್ಲ, ಅದು ತಪ್ಪಲ್ಲ. ಯಾಕೆ? ಅದು ಯೋಗ್ಯತೆ ಇದೆ, ಅದಕ್ಕೆ ಯೋಗ್ಯನೇ ಅವನು. ಹಾಗೆ ಯೋಗ್ಯವಾದದ್ದನ್ನ ಬಯಸಿದ್ರೆ ತಪ್ಪಲ್ಲ. ನಮಗದು ಯೋಗ್ಯತೆ ಇದೆ ಅನ್ನೋದು ಗೊತ್ತಾಗಬೇಕು ಅಷ್ಟೇ. ಮತ್ತೆ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಪರಮಾತ್ಮನಲ್ಲಿ? ನಮ್ಮ ಯೋಗ್ಯತಾನುಸಾರ ಕೊಡು ಅಂತ ಕೇಳ್ಬೇಕಾ ಹೇಗೆ? ಅಷ್ಟೇ ಅಷ್ಟೇ, ಹೌದು. ನನ್ನ ಯೋಗ್ಯತಾನುಸಾರವಾಗಿ ನನಗೆ ಏನು ಕೊಡಬೇಕು ಅದನ್ನ ನಿನಗೆ ಗೊತ್ತು, ನೀನು ಕೊಡು ಅಷ್ಟೇ. ಇದು ಕೊಡು ಅದು ಕೊಡು ಅಂತ ನಾನು ಕೇಳಬಾರದು. ನನ್ನ ಯೋಗ್ಯತೆ ಏನಿದೆ ಅದು ನಿನಗೆ ಗೊತ್ತು, ಅದರ ಪ್ರಕಾರ ನೀನು ನನಗೆ ಕೊಡು ಅಷ್ಟೇ. ನಿನ್ನ ಅನುಗ್ರಹ ನನ್ನ ಮೇಲೆ ಇರ್ಲಿ ಅಷ್ಟು ಕೇಳ್ಕೊಂಡ್ರೆ ಸಾಕು. ಅವನು ಏನಿದೆ ಅದನ್ನು ಕೊಟ್ಟೆ ಕೊಡ್ತಾನೆ, ನಾವ್ಯಾಕೆ ಕೇಳಬೇಕು? ಇಲ್ಲೂ ಕೂಡ ಧ್ರುವ ಬಾಯಿ ಬಿಟ್ಟೇನ್ ಕೇಳಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಅಷ್ಟೇ. ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಅನ್ನೋದನ್ನೇ ಹೇಳಿದ್ದು ಭಗವಂತ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತು, ನಾನು ನಿನಗೆ ಅದನ್ನು ಕೊಡ್ತೇನೆ ಅಂತ ಭಗವಂತ ಹೇಳಿದ ಹೊರತು ಧ್ರುವ ಏನು ಬಾಯಿ ಬಿಟ್ಟು ಕೇಳಿಲ್ಲ. ನಾವು ನೋಡಿದ್ವಲ್ಲ, ನಾವು ಅಷ್ಟೇ ಕೇಳ್ಬೇಕು, ಭಗವಂತ ನೀ ನನಗೆ ಅನುಗ್ರಹ ಮಾಡು ಅಷ್ಟೇ, ನಿನ್ನ ಅನುಗ್ರಹ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಇಷ್ಟೇ ಕೇಳ್ಕೊಳ್ಬೇಕು. ಅವನು ಅನುಗ್ರಹ ಮಾಡುವಾಗ ನಮ್ಮ ಯೋಗ್ಯತಾನುಸಾರವಾಗಿಯೇ ಅನುಗ್ರಹ ಮಾಡ್ತಾನೆ. ಅಲ್ಲ, ಒಂದೊಂದ್ಸಲಿ ನೋಡ್ತೇವು ನಮ್ಮ ಮನೆಯಲ್ಲಿ ಬಹಳ ಕಷ್ಟಗಳಿರುತ್ತೆ, ಎಲ್ಲ ಮಕ್ಕಳಿಗೆ ಮದುವೆ ಆಗೋದು ಸ್ವಲ್ಪ ತಡ ಆಗತ್ತೆ. ಆವಾಗ ನನ್ನ ಮಗಳಿಗೆ ಮದುವೆ ಆಗ್ಬೇಕು, ಅದಕ್ಕುಂಟಾದ ಅನುಕೂಲ ಮಾಡಿಕೊಡು, ಬೇಗ ಶೀಘ್ರದಲ್ಲೇ ಮಾಡು ಅಂತ ನಾವು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬಹುದಾ ಮಾಡಬಾರ್ದ? ಅದೇ ಹೇಳಿದ್ನಲ್ಲ, ಇದೆಲ್ಲ ಆಕ್ಚುಲಿ ಯಾವ್ದನ್ನು ಕೂಡ ಕೇಳಬಾರದು ಅಂತಾನೆ ಇರೋದು ಶಾಸ್ತ್ರ. ಯಾಕೆಂದ್ರೆ ನಮ್ಗೆ ಮಕ್ಕಳನ್ನ ಭಗವಂತ ಕೊಟ್ಟಿದ್ದಾನೆ ಅಂದ್ಮೇಲೆ ಆ ಮಕ್ಕಳಿಗೆ ಯಾವ ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅನ್ನೋದು ಭಗವಂತನಿಗೆ ಗೊತ್ತಿದ್ದೇ ಇರ್ತದೆ. ನಾವಾಗೆ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತ ನಿನ್ನ ಅನುಗ್ರಹ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರ್ಲಿ ಇಷ್ಟು ಕೇಳ್ಕೊಂಡ್ರೆ ಸಾಕು. ಅವರಿಗೆ ಮದುವೆ ಆಗೋ ಸಮಯದಲ್ಲಿ ಮದುವೆ ಆಗುವಂತೆ ಭಗವಂತನೇ ಆ ಕಾಲವನ್ನು ಒದಗಿಸಿಕೊಟ್ಟು ಅದಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಸಿ ಮಾಡ್ತಾನೆ. ಸರಿ ಸರಿ. ಮದುವೆ ಆದರೆ ಆಗುವ ಯೋಗ್ಯತೆ ಇಲ್ಲ ಅಂತ ಆದ್ರೂ ಒಂದು ವೇಳೆ ನಾವು ಮದುವೆ ಆಗಬೇಕು ಅಂತ ಪ್ರಯತ್ನ ಪಟ್ಟು ಭಗವಂತನಲ್ಲಿ ಕೇಳ್ಕೊಂಡ್ರೆ ಆಗೋದಿಲ್ಲ, ಅದು ವ್ಯರ್ಥ. ನಾವು ಕೇಳಿದ್ದು ವ್ಯರ್ಥ, ಮಾಡಿದ ತಪಸ್ಸು ವ್ಯರ್ಥವಾಗಿ ಹೋಗ್ತದೆ. ಅದರ ಬದಲು ನಾವು ನಿನ್ನ ಅನುಗ್ರಹ ಆಗ್ಲಿ ಅಂತ ಅಷ್ಟೇ ಕೇಳ್ಕೊಂಡ್ರೆ, ಮದುವೆ ಆಗೋ ಯೋಗ್ಯತೆ ಈ ಜನ್ಮದಲ್ಲಿ ಇರ್ಲಿಲ್ಲ ಅಂತಾಗಿದ್ರೆ ಬೇರೆ ಏನ್ ಯೋಗ್ಯತೆ ಇದೆಯೋ ಅದನ್ನ ಕೊಟ್ಟೇ ಕೊಡ್ತಾನೆ ಭಗವಂತ. ನಾವು ಕೇಳಿದ್ದು ವ್ಯರ್ಥ ಆಗೋದಿಲ್ಲ, ನಾವು ಮಾಡಿದ ತಪಸ್ಸು ವ್ಯರ್ಥ ಆಗೋದಿಲ್ಲ ಅವಾಗ. ಸರಿ, ಯೋಗ್ಯತಾನುಸಾರ ನೀ ಅನುಗ್ರಹ ಮಾಡು ಅಷ್ಟೇ ಕೇಳಬೇಕಾದ ಮನೆಯಲ್ಲಿ. ಅಷ್ಟೇ 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 ಕೇಳ್ಕೋಬೇಕು. ಧನ್ಯವಾದಗಳು. ಸರ್, ನಾರಾಯಣನ್ ಈ ಜೀವ ಗೋಸ್ವಾಮಿ, ಸುಗದೇವರು ಮತ್ತು ರಾಧಾರಮಣರೇ ಇವರೆಲ್ಲ ಬಂದು ವೇದನ ಒಪ್ಪುತ್ತಾರೆ ಅವರೆಲ್ಲ? ಹೌದು, ಅವರೆಲ್ಲ ವೈದಿಕರೇ. ಇವರೆಲ್ಲ ಅದ್ವೈತ ಸಿದ್ಧಾಂತವನ್ನ ಅನುಸರಿಸಿ ಹೊರಟಿರ್ತಕ್ಕಂತಹ ವ್ಯಾಖ್ಯಾನಕಾರರು ಇವರೆಲ್ಲ. ಅದ್ವೈತಿ ಒಂದು ವೇದನ ಒಪ್ಪೋದಿಲ್ಲ. ಅದ್ವೈತಿಗಳು ವೇದವನ್ನು ಒಪ್ತಾರೆ, ವೈದಿಕರು ಅಂತಾನೆ ಹೇಳ್ಕೊಳ್ತಾರ ಅವರು. ವ್ಯವಹಾರ ವಿಷಯದಲ್ಲಿ ಒಪ್ಪುತ್ತಾರೆ ಆ ತರ. ಹೌದು, ವ್ಯಾವಹಾರಿಕವಾಗಿ ವೇದ ಅವರು ಸತ್ಯ ಅಂತಾನೆ ಹೇಳ್ತಾರೆ. ಪಾರಮಾರ್ಥಿಕ ಒಪ್ಪೋದಿಲ್ಲ, ವ್ಯವಹಾರ ಒಪ್ಪುತ್ತಾರೆ. ಪಾರಮಾರ್ಥಿಕವಾಗಿ ಎಲ್ಲವೂ ಮಿಥ್ಯ, ಪಾರಮಾರ್ಥಿಕವಾಗಿ ಬ್ರಹ್ಮ ಒಂದೇ ಸತ್ಯ. ನೀವು ಆತರ ವಿಚಾರ ಮಾಡ್ಲಿಕ್ಕೆ ಹೋಗಿ ನೀವು ಅವ್ರು ಯಾವ್ದು ಒಪ್ಪೋದಿಲ್ಲ ಅಂತ ಹಂಗೆ ಹೇಳ್ಬೇಡ್ರಿ. ವ್ಯಾವಹಾರಿಕವಾಗಿ ಎಲ್ಲವೂ ಸತ್ಯವೇ. ಅವ್ರು ವೇದವನ್ನ ಸತ್ಯ ಅಂತ ಒಪ್ಪಿ ವೇದದಲ್ಲಿ ಹೇಳಿದ ರೀತಿಯಲ್ಲೇ ನಡಿಕೊಳ್ತಕ್ಕಂಥವ್ರು ವೈದಿಕರೇ ಅವರು. ಯಾಕೆಂದ್ರೆ ಅವ್ರು ಯಾವ ಒಂದು ಇದಕ್ಕೂ ಕೋಟ್ ಮಾಡೋದಿಲ್ಲ. ಅವ್ರಿಗೆ ನೀವು ಮಧ್ವಾಚಾರ್ಯ ಬಂದು ಭವಿಷ್ಯತ್ ಪರ್ವಣಿಲಿ ಏನಿದೆಯೋ ಅದು ಕೋಟ್ ಮಾಡ್ತಾರೆ. ಆ ತರ ಅವರು ಬಂದು ಅವರು ಮಾಡಿದ್ದಾರೆ. ಅವರು ಮಾಡಿಲ್ಲ ಅಂತಲ್ಲ, ಕಡಿಮೆ ಅಲ್ಲಲ್ಲಿ ಮಾಡ್ತಾರೆ ಅವರು ಕೂಡ. ವೇದಗಳನ್ನ, ಪುರಾಣದ ವಾಕ್ಯಗಳನ್ನ ಅವರು ಕೋಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಹಳ ಕಡಿಮೆ ಅಲ್ಲಲ್ಲಿ ಮಾಡ್ತಾರೆ. ಮಧ್ವಾಚಾರ್ಯ ಹಾಗಲ್ಲ, ಎಲ್ಲ ಕಡೆಯಲ್ಲೂ ಪ್ರಮಾಣ ಕೊಟ್ಟೇ ಮಾತಾಡ್ತಾರೆ. ಈ ಶ್ಲೋಕದಲ್ಲಿ ಕಡಸಿ ಪದ ಬಂದು ಯತ್ ಅಂತವತ್ತು ಹೇಳಿದೆ. ನನ್ಗೆ ಬುಕ್ ತತ್ ಅಂತವತ್ತು ಇದೆ. ಎರಡು ಯತ್ ತತ್ ಎರಡು ಹಾಕಿ ಬಂದ. ತದಂತವತ್, ಯಾಚೆ ತದಂತವತ್ ಅಂತಿದೆ, ಪರವಾಗಿಲ್ಲ. ಯಾಚೆ ಯದಂತವತ್ ಅಂತ ಎರಡು, ಯತ್ ತತ್ ಯಾವ್ದಾದ್ರು ಓಕೆ. ಆಯ್ತಾಯ್ತು, ಧನ್ಯವಾದಗಳು.
ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ.